ವೆಲ್ಕಮ್ ಬ್ಯಾಕ್ ಗೈಸ್. ಆಕ್ಚುಲ್ ಆಗಿ ಸುಮಾರು ದಿನ ಆಗಿತ್ತು ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋಸ್ ನ ಅಪ್ಲೋಡ್ ಮಾಡಿ. ಲಾಸ್ಟ್ ಟೈಮ್ ಅಂತ ಅಂದ್ರೆ ಯಾವಾಗ ಬಿಗ್ ಬಾಸ್ ಮುಗೀತು ಅದಾದ್ಮೇಲೆ ವಿಡಿಯೋಸ್ ಕಂಟಿನ್ಯೂಸ್ ಆಗಿ ಬಂದಿಲ್ಲ. ಅಪ್ರಾಕ್ಸಿಮೇಟ್ಲಿ 1 ಮಂತ್ ಆಗಿರ್ಬೋದು ವಿಡಿಯೋನ ಅಪ್ಲೋಡ್ ಮಾಡಿ. ಇವಾಗ ಒಂದು ಹೊಸ ಕಂಟೆಂಟ್ ಜೊತೆಗೆ ಅಂದ್ರೆ ಇವಾಗ ಬಿಗ್ ಬಾಸ್ ಮುಗ್ದಾದ್ಮೇಲೆ ಯಾವ ಕಂಟೆಂಟ್ ಬರುತ್ತೆ ಅಂತ ಸುಮಾರು ಜನ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಮೆಸೇಜ್ ಹಾಕಿದ್ರಿ. ಅದಕ್ಕೋಸ್ಕರ ಇವಾಗ ಒಂದು ಕ್ರಿಕೆಟ್ ರಿಲೇಟೆಡ್ ಆಗಿ ಮತ್ತೆ ಟ್ರೆಂಡಿಂಗ್ ಟಾಪಿಕ್ಸ್ ಬಗ್ಗೆ ವಿಡಿಯೋನ ಮಾಡದ ಅಂತ ಅನ್ಕೊಂಡಿದೀನಿ. ಅದೇ ತರ ಇವಾಗ IPL ರಿಲೇಟೆಡ್ ಆಗಿ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಅಪ್ಡೇಟ್ಸ್ ಇದೆ. ಏನೆಲ್ಲ ಅಪ್ಡೇಟ್ ಅಂತ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡಿಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸಬ್ರಾಗಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ಒಂದು ಲೈಕ್ ನ ಮಾಡಿ. ಅದೇ ತರ ಇವಾಗ ಮೇನ್ ವಿಷಯಕ್ಕೆ ಬರ್ತೀನಿ. IPL ಅಂತ ಅಂದ್ರೆ ನಾರ್ಮಲ್ ಆಗಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಸುಮಾರು ಜನ ಕೇಳ್ತಾ ಇದ್ರಿ. ಅಂದ್ರೆ ಈ ಮಂತ್ ಸ್ಟಾರ್ಟ್ ಆಗ್ಬೇಕು, ಅದೇ ಮಾರ್ಚ್ ಟೈಮ್ ಬಂದು ಅಂತ ಅಂದ್ರೆ IPL ಅಂತ ಆಗಿರುತ್ತೆ. ಇವಾಗ ಆಕ್ಚುಲ್ ಆಗಿ ಮಾರ್ಚ್ 8 ಗೆ ಒಂದು T20 ವರ್ಲ್ಡ್ ಕಪ್ ಏನಿದೆ ಅದು ಫಿನಾಲೆ ನಡೆಯುತ್ತೆ. ಅದಾದ್ಮೇಲೆ 15 ಡೇಸ್ ಗ್ಯಾಪ್ ಇರುತ್ತೆ. ಆಮೇಲೆ ಮಾರ್ಚ್ 28 ಇಂದ IPL 2026 ಸ್ಟಾರ್ಟ್ ಆಗುತ್ತೆ. ಅದು ಇನ್ನೊಂದು ಗುಡ್ ನ್ಯೂಸ್ ಏನಂತ ಅಂದ್ರೆ ಇವಾಗ RCB ಅವ್ರದ್ದು ಒಂದಿಷ್ಟು ಸ್ಟ್ಯಾಂಪೇಡ್ ಆಗಿತ್ತು ಲಾಸ್ಟ್ ಇಯರ್. ಯಾವಾಗ ಟ್ರೋಫಿನ ಗೆದ್ರು ವಿಕ್ಟ್ರಿ ಪರೇಡ್ ಅಲ್ಲಿ ಒಂದು ಸ್ಟ್ಯಾಂಪೇಡ್ ಆಗಿತ್ತು. ಅದಾದ್ಮೇಲೆ ಇದು ಚಿನ್ನಸ್ವಾಮಿ ಸ್ಟೇಡಿಯಂ ನ ಅವರು ಬಂದ್ ಮಾಡ್ಬೇಕು, ನೆಕ್ಸ್ಟ್ ಟೈಮ್ ಇಂದ ಇದು ಚಾನ್ಸ್ ಕೊಡಬಾರ್ದು ಓಪನಿಂಗ್ ಮಾಡೋದಕ್ಕೆ ಅಂತ. ಬಟ್ ಇವಾಗ ಗವರ್ನಮೆಂಟ್ ಇಂದ ಪರ್ಮಿಷನ್ ಬಂದಿದೆ, BCCI ಅವರಿಂದ ಕೂಡ ಪರ್ಮಿಷನ್ ಬಂದಿದೆ. ಯಾವ ರೀತಿ ಅಂತ ಅಂದ್ರೆ ಫಸ್ಟ್ ಮ್ಯಾಚ್ ಅಂದ್ರೆ ಓಪನಿಂಗ್ ಸೆರೆಮನಿ ಆಕ್ಚುಲ್ ಆಗಿ ಚಿನ್ನಸ್ವಾಮಿ ಇಲ್ಲಿ ನಡೀತಾ ಇದೆ. ಅದು ಒಂದು ಗುಡ್ ನ್ಯೂಸ್ ಅಂತಾನೆ ಅನ್ಕೊಳ್ಬಹುದು. ಮೇನ್ ಆಗಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಫ್ಯಾಕ್ಟ್ ಏನಂತ ಅಂದ್ರೆ ಬರೀ 5 ಮ್ಯಾಚ್ ಮಾತ್ರ ನಡೀತಾ ಇರೋದು ಆ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ, ಹೋಮ್ ಮ್ಯಾಚಸ್ ಅಂತ. ಮತ್ತೆ ಅದೇ ತರ ಇನ್ನು 2 ಮ್ಯಾಚಸ್ ಬಂದು ರಾಯ್ಪುರ್ ಅಲ್ಲಿ ನಡೆಯುತ್ತೆ, ಅಂದ್ರೆ ರಾಜಸ್ಥಾನ್ ಅಲ್ಲಿ ನಡೆಯುತ್ತೆ. ಈ ಟೋಟಲ್ 7 ಮ್ಯಾಚಸ್ ಡಿಫ್ರೆಂಟ್ ವೆನ್ಯೂ ಅಲ್ಲಿ ನಡೆಯುತ್ತೆ. ಒಂದು ಮೇನ್ ಆಗಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ 5 ಮ್ಯಾಚ್ ನಡೆಯುತ್ತೆ, ಮಿಕ್ಕಿದ್ದೆಲ್ಲಾನು ಕೂಡ ರಾಯ್ಪುರ್ ಅಲ್ಲಿ ನಡೆಯುತ್ತೆ. ಅದು RCB ಹೋಮ್ ಮ್ಯಾಚಸ್ ಮಾತ್ರ. ಅದೇ ತರ 27ನೇ ತಾರೀಕು ಮೇನ್ ಆಗಿ IPL ಸ್ಟಾರ್ಟ್ ಆಗುತ್ತೆ. May 31st ಬಂದು ಆ ಒಂದು ಫಿನಾಲೆ ನಡೆಯುತ್ತೆ, ಅಂದ್ರೆ ಟಾಟಾ IPL 2026 ಫಿನಾಲೆ ನಡೆಯುತ್ತೆ. ಅದಾದ್ಮೇಲೆ ಇನ್ನೊಂದು ಏನಂತ ಅಂದ್ರೆ RCB ಅವರು ಪ್ರತಿ ವರ್ಷನೂ ಒಂದು ಈವೆಂಟ್ ನಡೆಸ್ತಾರೆ, ಅದು ಅನ್ಬಾಕ್ಸಿಂಗ್ ಈವೆಂಟ್. ಅದೇ ತರ ಈ ಮಂತ್ ಅಂದ್ರೆ ಮಾರ್ಚ್ 22nd ಇಲ್ಲ ಅಂದ್ರೆ 20th ಈ ಒಂದು RCB ಅವರು ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ RCB ಅನ್ಬಾಕ್ಸ್ ಇವೆಂಟ್ ನ ಶುರು ಮಾಡ್ತಾರೆ. WPL ಟೀಮ್ ಬಂದಿರುತ್ತೆ, ಅಂದ್ರೆ 2025 WPL ನ ವಿನ್ ಆಗಿದ್ರೆ ಆ ಒಂದು ಟೀಮ್ ಇರುತ್ತೆ, ಚಾಂಪಿಯನ್ಸ್ ಟೀಮ್. ಮತ್ತೆ IPL 2025 ನ ವಿನ್ ಆಗಿರೋದು ಮೇನ್ ಆಗಿ ಇವಾಗ ಇದು ಒಂದು RCB ಅವರು ಆ ಒಂದು ಟೀಮ್ ಕೂಡ ಬರುತ್ತೆ. ಲಾಸ್ಟ್ ಟೈಮ್ ಯಾವ ರೀತಿ WPL ಗೆದ್ದಾಗ ವುಮೆನ್ಸ್ ಬಂದು ಸೆಲೆಬ್ರೇಷನ್ ಮಾಡಿದ್ರು, ಅದೇ ತರ ಈ ಒಂದು ಇವೆಂಟ್ ಅಲ್ಲಿ ಮಾರ್ಚ್ 20th ಇಲ್ಲ ಅಂದ್ರೆ 22nd ಅಲ್ಲಿ ಆ ಒಂದು ಇವೆಂಟ್ ನಡೆಯುತ್ತೆ. ಎಲ್ಲರಿಗೂ ಕೂಡ ಟಿಕೆಟ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಆ ಒಂದು RCB ಅವರು ಅಫಿಷಿಯಲ್ ಆಗಿ ನೆಕ್ಸ್ಟ್ 2 ವೀಕ್ಸ್ ಅಲ್ಲಿ ಅನೌನ್ಸ್ಮೆಂಟ್ ನ ಮಾಡ್ತಾರೆ. ಈ ವಾರ IPL ರಿಲೇಟೆಡ್ ಆಗಿ ಮೇನ್ ಮಾತಾಡೋದಾದ್ರೆ ಈ ವಾರ ಈ ವೀಕೆಂಡ್ ಅಂದ್ರೆ ಶನಿವಾರ ಭಾನುವಾರ ಇಲ್ಲ ಅಂದ್ರೆ ನೆಕ್ಸ್ಟ್ ವೀಕೆಂಡ್ ಅಷ್ಟರಲ್ಲಿ IPL ಸ್ಕೆಡ್ಯೂಲ್ ಕೂಡ ಬರುತ್ತೆ, ಯಾವ್ಯಾವ ಮ್ಯಾಚ್ ಯಾವ್ಯಾವ ದಿನ ಇರುತ್ತೆ ಅಂತ. ಮತ್ತೆ ಕ್ವಾಲಿಫೈಯರ್ ಬಂದು ಓಪನಿಂಗ್ ಸೆರೆಮನಿ ಮತ್ತೆ ಫಿನಾಲೆ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ನಡೆಯೋ ಚಾನ್ಸಸ್ ಜಾಸ್ತಿನೇ ಇದೆ. ಅದು ನೋಡ್ಬೇಕಾಗಿರುತ್ತೆ ಯಾವ ರೀತಿ BCCI ಅವರು ಡಿಸಿಷನ್ ತಗೊಳ್ತಾರೆ ಸ್ಕೆಡ್ಯೂಲ್ ಆದ್ಮೇಲೆ ಅಂತ. ಈ ಒಂದು ವಿಷಯ ಆದ್ಮೇಲೆ ನೆಕ್ಸ್ಟ್ ಬರೋದೇ ಇನ್ನೊಂದು ಮೇನ್ ಇಂಟ್ರೆಸ್ಟಿಂಗ್ ಆಗಿರೋ ಫ್ಯಾಕ್ಟ್ ಏನಂತ ಅಂದ್ರೆ RCB ಅವರು ಮಾರ್ಚ್ 15th ಆದ್ಮೇಲೆ ಎಲ್ಲಾ ಪ್ಲೇಯರ್ಸ್ ಕೂಡ ಪ್ರಾಕ್ಟೀಸ್ ಸೆಷನ್ಗೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬರ್ತಿದ್ದಾರೆ ಅಂತ ಅಪ್ಡೇಟ್ ನ ಕೊಟ್ಟಿದ್ದಾರೆ. ಅಪ್ರಾಕ್ಸಿಮೇಟ್ಲಿ 15ನೇ ತಾರೀಕು ಇಲ್ಲ ಅಂದ್ರೆ 16ನೇ ತಾರೀಕು ಮೇಲೆ ಎಲ್ಲಾ ಪ್ಲೇಯರ್ಸ್ ಕೂಡ ಇವಾಗ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಪ್ರಾಕ್ಟೀಸ್ ನ ಶುರು ಮಾಡ್ತಾರೆ. ಈ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂ ಬಿಟ್ಟು ಬೇರೆ ಕಡೆನೂ ಕೂಡ ಅವರು ಪ್ರಾಕ್ಟೀಸ್ ನ ಮಾಡ್ತಾ ಇದ್ದಾರೆ. ಸುಮಾರು ಅಪ್ಡೇಟ್ ಕೂಡ RCB ಅಫಿಷಿಯಲ್ ಅಕೌಂಟ್ ಅಲ್ಲಿ ಕೂಡ ಬಂದಿತ್ತು, ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ. ಅದು ಮೇನ್ ಆಗಿ ಇಂಟ್ರೆಸ್ಟಿಂಗ್ ಆಗಿರೋ ಫ್ಯಾಕ್ಟ್. ಈ 3 ಅಪ್ಡೇಟ್ಸ್ ಏನಿದೆ ಮೇನ್ ಆಗಿ RCB ರಿಲೇಟೆಡ್ ಆಯ್ತು. ನೆಕ್ಸ್ಟ್ ನೆನ್ನೆ ಮ್ಯಾಚ್ ಯಾರೆಲ್ಲ ನೋಡಿದ್ರೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಮ್ಯಾಚ್ ಕೂಡ ನಡೀತು, ಒಂದು ನ್ಯೂಜಿಲೆಂಡ್ ವರ್ಸಸ್ ಸೌತ್ ಆಫ್ರಿಕಾ ನಡುವೆ. ಅದರಲ್ಲಿ ಮೇನ್ 2 ಪ್ಲೇಯರ್ಸ್ ಇದ್ರು ಸ್ಟಾರ್ಟಿಂಗ್ ಅಲ್ಲೇ, ಫಿನ್ನಲೆನ್ ಮತ್ತೆ ಶೆಫರ್ಟ್. ಇವರು ಕೂಡ KKR ಟೀಮ್ ಗೆ ಇವಾಗ ಅವೈಲಬಿಲಿಟಿ ಇದ್ದಾರೆ. ಅಂದ್ರೆ ಈ ಒಂದು ವರ್ಲ್ಡ್ ಕಪ್ ಮುಗ್ದಾದ್ಮೇಲೆ ನೆಕ್ಸ್ಟ್ ಅವರು ಕ್ಯಾಂಪ್ ಗೆ ಸೇರ್ಕೋಬೇಕು. ಮತ್ತೆ ಒಂದು KKR ಗೆ ಒಂದು ಗುಡ್ ನ್ಯೂಸ್ ಮತ್ತೆ ಒಂದು ಲಾಟ್ರಿ ತರನೇ ಅನ್ಕೊಳ್ಳಿ, ಎಲ್ಲರೂ ಕೂಡ ಒಳ್ಳೆ ಫಾರ್ಮ್ ಅಲ್ಲೇ ಇದ್ದಾರೆ. ಇವರಿಬ್ರು ಮೇನ್ ಪ್ಲೇಯರ್ಸ್ KKR ಅಲ್ಲೇ ಇದ್ದಾರೆ. ಫಿನ್ನಲೆನ್ ಅವರು ಹೆಂಗೆ ಫಾಸ್ಟೆಸ್ಟ್ 100 ನ ಸೆಂಚುರಿನ ಕಂಪ್ಲೀಟ್ ಮಾಡಿದ್ರು, ಅದೇ ತರ ಚಾನ್ಸಸ್ T20 ಆ ಒಂದು IPL ಅಲ್ಲಿ ಚಾನ್ಸಸ್ ಬರೋ ಚಾನ್ಸಸ್ ಇದೆ. ಆ ಒಂದು ಮೂಮೆಂಟ್ ನೇ ಅಲ್ಲಿ ಕ್ಯಾರಿ ಮಾಡಬಹುದು. ಏನಕ್ಕೆ ಅಂತ ಅಂದ್ರೆ ಅವ್ರು ಇಂಡಿಯಾದಲ್ಲೇ ಸ್ಟೇ ಮಾಡ್ತಾರೆ, ಅದೇ ಪಿಚ್ ಅಲ್ಲಿ. ಅಂದ್ರೆ ನಾನು ಈಡನ್ ಗಾರ್ಡನ್ಸ್ ಅಲ್ಲಿ ನಡೀತು ಆ ಒಂದು ಪಿಚ್ ನ ರೀಡ್ ಮಾಡ್ತಾರೆ. ಮೇನ್ ಹೋಮ್ ಗ್ರೌಂಡ್ ಆಗಿರುತ್ತೆ KKR ಅವ್ರಿಗೆ. ಆ ಒಂದು ಹೋಮ್ ಮ್ಯಾಚಸ್ ಅಲ್ಲಿ ಸುಮಾರು ಮ್ಯಾಚಸ್ KKR ಅಲ್ಲಿ ಅಂದ್ರೆ ಮೇನ್ ಆಗಿ ಅಲ್ಲೇ ನಡೆಯೋದ್ರಿಂದ ಆ ಒಂದು ಬೆನಿಫಿಟ್ KKR ಗೆ ಇವ್ರಿಗೆ ಬಂದಿದೆ. ಮತ್ತೆ ಎಲ್ಲಾ ಟೀಮ್ಸ್ ಕೂಡ ಒಂದು ಪ್ರಾಕ್ಟೀಸ್ ಸೆಷನ್ ನ ಓಪನ್ ಮಾಡ್ಕೊಂಡಿದ್ದಾರೆ. ಆಲ್ಮೋಸ್ಟ್ 1 ಮಂತ್ ಹತ್ರ ಆಗಿದೆ ಪ್ರಾಕ್ಟೀಸ್ ಸೆಷನ್ ನ ಓಪನ್ ಮಾಡ್ಕೊಂಡು.
ಅದೇ ತರ ಇವಾಗ MS ಧೋನಿ ಅವರು ಪ್ರಾಕ್ಟೀಸ್ ಸೆಷನ್ಗೋಸ್ಕರ CSK ಟೀಮ್ಗೆ ಜಾಯ್ನ್ ಆಗಿದ್ದಾರೆ. ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವೈರಲ್ ವಿಡಿಯೋಸ್ ಕೂಡ ಎಲ್ಲಾ ಕಡೆ ಒಂದು ಪೋಸ್ಟ್ ಆಗ್ತಿದೆ. ಚೆನ್ನೈ IPL ಅಂತ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆಯಲ್ಲ, ಎಲ್ಲಾ ಕಡೆನೂ ಕೂಡ ಒಂದು ಏನೊಂದು ಪ್ರಾಕ್ಟೀಸ್ ಮಾಡ್ತಿದಾರಲ್ಲ ವಿಡಿಯೋಸ್ ಎಲ್ಲಾರು ಕೂಡ ವೈರಲ್ ಆಗ್ತಿದೆ. ಮೇನ್ ಎಲ್ಲಾರು ಕೂಡ ಅವೈಲಬಿಲಿಟಿ ಇದ್ದಾರೆ. ಆ ಒಂದು ವರ್ಲ್ಡ್ ಕಪ್ ಮುಗ್ದಾದ್ಮೇಲೆ ಒಂದು 2 ವೀಕ್ ಗ್ಯಾಪ್ ಇರುತ್ತೆ. ಗ್ಯಾಪ್ ಆದ್ಮೇಲೆ ಒಂದು ಪ್ರಾಕ್ಟೀಸ್ ಸೆಷನ್ ಕೂಡ ಓಪನ್ ಆಗಿ March 28 ಆ ಒಂದು IPL ಶುರು ಆಗೋ ಚಾನ್ಸಸ್ ಜಾಸ್ತಿನೇ ಇದೆ. 26 ಇರ್ಬೋದು, ಬಟ್ ಅಲ್ಲಿ ಚೇಂಜಸ್ ಅಂದ್ರೆ ಆ ಒಂದು ಈವೆಂಟ್ ಈ ವೀಕೆಂಡ್ ಅಲ್ಲೇ ನಡೆಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಲ್ವಾ. ಅದಕ್ಕೋಸ್ಕರ 28 ಸ್ಟಾರ್ಟ್ ಆಗಿ May 31 ಫೈನಲ್ ನಡಿಬಹುದು. ಇದೇ ತರ ಒಂದು IPL ಮತ್ತೆ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೋಸ್ಕರ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ. ಅಲ್ಲಿ ಇಲ್ಲಿಗಿನ ಮುಂಚೆನೆ ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ಯಾರಿನ್ನು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಮರಿದಂತೆ ಜಾಯ್ನ್ ಆಗಿ. ಇದಿಷ್ಟು ಒಂದು ಅಪ್ಡೇಟು. ಈ ಒಂದು ಅಪ್ಡೇಟು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್ ಬಾಯ್, ಥ್ಯಾಂಕ್ ಯು, ನಮಸ್ಕಾರ.